ಕರ್ನಾಟಕ ಟಿ ಎಲಿಜಿಬಿಲಿಟಿ ಟೆಸ್ಟ್ 2023 ಭಾಗ 4 ಸಮಾಜ ವಿಜ್ಞಾನ. ಇಂದಿನ ವಿಡಿಯೋದಲ್ಲಿ ಭಾಗ 4 ಸಮಾಜ ವಿಜ್ಞಾನದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಸಿಲೆಬಸ್ ಮತ್ತು ಕೀ ಆನ್ಸರ್ಗಳನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡಲಾಗಿದೆ. ಯಜ್ಞ ಆಚರಣೆಯ ಕ್ರಮಗಳನ್ನು ವೇದದ ಭಾಗ ಬ್ರಾಹ್ಮಣ, ವೇದಗಳ ಸ್ವರೂಪ ಸಂಹಿತೆ, ಅರಣ್ಯಕ, ಉಪನಿಷತ್ತು, ಬಾಲರಾಮಾಯಣ ಮತ್ತು ಕರ್ಪೂರ ಮಂಜರಿ ಎಂಬ ನಾಟಕವನ್ನು ರಚಿಸಿದವರು ರಾಜಶೇಖರ್ ಸಂಸ್ಕೃತ ಕವಿ. ಕೃತಿಗಳು: ಲಲಿತಾದಿತ್ಯ ಮುಕ್ತಪೀಡನ ಬಗ್ಗೆ ಮಾಹಿತಿಯನ್ನು ಒದಗಿಸುವ ಪ್ರಮುಖ ಕೃತಿಗಳು: ರಾಜತರಂಗಿಣಿ ಮತ್ತು ತಾರಿಖ್-ಇ-ಹಿಂದ್. ಇವರ ಬಗ್ಗೆ ಲಲಿತಾದಿ ಮುಕ್ತಪೀಡರವರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ರಾಜತರಂಗಿಣಿ, ಅಲ್ಬೆರೋನಿ, ತಾರಿಖ್-ಇ-ಹಿಂದ್ ಬಗ್ಗೆ ಕೃತಿಯ ಬಗ್ಗೆ ಮಾಹಿತಿ ಇದೆ. ರಾಜತರಂಗಿಣಿ ಮತ್ತು ತಾರಿಖ್-ಇ-ಹಿಂದ್ ಇದರ ಉತ್ತರವಾಗಿದೆ. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ನೀಡಿದವರು ಯಾರು? ಇಲ್ಲಿ ಹಕ್ಕನ್ನು ನೀಡಿದವರು ಯಾರು ಅಂದರೆ ಎರಡನೇ ಶಾ ಆಲಂ. ಇವರ ಬಗ್ಗೆ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಕೂಡ ಇಲ್ಲಿ ಇದೆ. ಈ ಕೆಳಗಿನ ಘಟನೆಗಳ ಸರಿಯಾದ ಕಾಲಾನುಕ್ರಮಣಿಕೆಯನ್ನು ಗುರುತಿಸಿ. ಮೊದಲನೇ ಉತ್ತರ ಬಂಗಾಳದ ವಿಭಜನೆ ಆಯಿತು. ನಂತರ ಸೂರತ್ ಒಡಕು. ಇಲ್ಲಿ ಬಂಗಾಳದ ವಿಭಜನೆ ಯಾವ ರೀತಿ ಮುಸ್ಲಿಮರಿಗೆ ಪ್ರತ್ಯೇಕ ಮತಕ್ಷೇತ್ರವಾಯಿತು. ನಂತರ ಬಂಗಾಳದ ವಿಭಜನೆ. ಗುಪ್ತರ ಕಾಲದ ಪ್ರಸಿದ್ಧ ಬೌದ್ಧ ವಿಹಾರ ಮತ್ತು ಗುಹಾಲಯಗಳು ಕಂಡುಬರುವುದು: ಅಜಂತ ಮತ್ತು ಎಲ್ಲೂರು. ಅಜಂತ ಮತ್ತು ಏಷ್ಯಾ ಕಲೆಯ ತೊಟ್ಟಿಲು. ಅಜಂತ ಏಷ್ಯಾ ಕಲೆಯ ತೊಟ್ಟಿಲು. ಅಜಂತ ಪ್ರಮುಖ ಚಿತ್ರಕಲೆ ದೃಶ್ಯಗಳೆಂದರೆ 1ನೇ ಗುಹೆ, 2ನೇ ಗುಹೆ, 10ನೇ ಗುಹೆ, 16ನೇ ಗುಹೆ, 17ನೇ ಗುಹೆ, 19ನೇ ಗುಹೆ. ಶಿವಪಾರ್ವತಿ ಚಿತ್ರಗಳಿವೆ. ಹಲ್ಮಿಡಿ ಶಾಸನ. ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ ಮತ್ತು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ. ರಾವಿ, ಚೆನಾಬ್, ಬಿಯಾಸ್, ಸಟ್ಲೆಜ್. ಮೊದಲನೇ ಉತ್ತರ ರಾವಿ ಪೊರುಷ್ಣಿ. ಎರಡನೇ ಉತ್ತರ ಚೆನಾಬ್ ಅಸನ್ಕಿ. ಚೆನಾಬ್ ಅಸಿಕ್ನಿ. ಮೂರನೇ ಉತ್ತರ ಬಿಯಾಸ್ ವಿಪಾಶಾ. ಕೊನೆಯದಾಗಿ ಸಟ್ಲೆಜ್ ಶುತುದ್ರಿ.
नहीं कुछ भी नहीं गिरता। हाँ हाँ। अभी यूट्यूब की वजह से सुबह में टाइम नहीं मिलता, सुबह में खाना पकाने जाता हूँ। फिर दोपहर में खाना देने का होता, फिर शाम में पकाने का होता, टाइम ही नहीं मिल रहा। अब ज़रा ये टाइम में ज़रा फ्री रहते हो, अब बना लेने तो मैं पढ़ो पापा आराम से नमस्ते। आप पप्पू यहाँ अंदर आओ। नहीं अंदर, यहाँ बाहर गलीज है। हाँ नको यहाँ कुर्सी में। मैं ऐसे भी मैं वॉइस करना रहता, मेरा कैबियस नहीं रहता, वॉइस कर तो मैं खाली तुम्हें डिस्टर्ब नहीं होता नहीं। मैं आवाज़ कर तुम्हें डिस्टर्ब नहीं होता। पैसा कमाने घर बैठे कर। हाँ सही बोले। हाँ सही बोले।